ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿಮಾನಿ ಹೋರಾಟ ಸಮಿತಿ ವತಿಯಿಂದ ಸಂಚಾಲಕ ಮಾಜಿ ಮಹಾಪೌರ ಪುರುಷೋತ್ತಮ್ ಅವರು ನಗರದ ಅತಿಥಿ ಗೃಹದಲ್ಲಿ ಸಭೆ ನಡೆಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಮೈಸೂರು ಜಿಲ್ಲೆ 7/1/2025 ಬಂದ್ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಅಮಿತ್ ಶಾ ಕ್ಷಮೆಯನ್ನು ಸಹ ಕೇಳದಿರುವುದು ಖಂಡನೀಯ. ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನು ನೀಡದಿರಲು ಸ್ವಯಂ ಘೋಷಿತ ಬಂದ್ ಮಾಡಬೇಕು. ಶಾಲಾ ಕಾಲೇಜು ಬಂದ್ ಮಾಡಬೇಕು. ಬಸ್ ಸಂಚಾರವನ್ನು ಬಂದ್ ಮಾಡಬೇಕು. ಪ್ರಗತಿಪರ ಸಂಘಟನೆ, ಪೌರ ಕಾರ್ಮಿಕರು, ಕನ್ನಡಪರ ಸಂಘಟನೆ, ಲಾರಿ ಮತ್ತು ಬಸ್ ಸಂಘಟನೆ, ಹೋಟೆಲ್ ಮಾಲೀಕರು, ಮೈಸೂರು ನಾಗರಿಕರು ಸ್ವಯಂ ಪ್ರೇರಿತರಾಗಿ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಅಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಂದ್ ನಡೆಯಲಿದ್ದು, ನಗರದ ಪುರಭವನದಲ್ಲಿ ಈ ಕುರಿತು ಪ್ರತಿಭಟನೆ ಸಭೆ ನಡೆಸಲಾಗುತ್ತದೆ ಎಂದರು. ನರಸೀಪುರ ಮುಖ್ಯ ರಸ್ತೆ, ಶ್ರೀರಾಂಪುರ ರಿಂಗ್ ರಸ್ತೆ ಸೇರಿದಂತೆ ಎಲ್ಲ ರಿಂಗ್ ರಸ್ತೆಯಲ್ಲಿ ಬಂದ್ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ದಸ್ವಾಮಿ, ಮಣಿಕಂಠ, ದ್ಯಾವಪ್ಪ ನಾಯಕ, ಕೃಷ್ಣಮೂರ್ತಿ, ದೇವನೂರು ಪುಟ್ನಂಜಯ್ಯ, ಪೌರ ಕಾರ್ಮಿಕ ಮುಖಂಡರು ಮಾರಾ ಭಾಸ್ಕರ್, ಇತರೆ ಮುಖಂಡರು ಭಾಗವಹಿಸಿದರು. ಪ್ರಪಂಚ ಕಂಡಂಥ ಅತ್ಯುತ್ತಮ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ ರಾಷ್ಟ್ರದ ಉನ್ನತ ಅಧಿಕಾರವನ್ನು ಪಡೀಲಿಕ್ಕೆ ಅದು ಬಾಬಾ ಸಾಹೇಬರ ಕಾರಣ ಅಂತಕ್ಕಂಥದ್ದನ್ನು ಅರಿವಿದ್ದರೂ ಕೂಡ ಅರಿವಿಲ್ಲದವರ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದ್ದರೂ ಕೂಡ, ಕಿವಿ ಇದ್ದರೂ ಕೂಡ ಕೇಳಿಸ್ತಾ ಇದ್ದ ರೀತಿಯಲ್ಲಿ, ಕಣ್ಣಿದ್ದರೂ ಕೂಡ ಕುರುಡ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆಡಳಿತವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಕಳೆದ 12 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಿರ್ತಕ್ಕಂಥದ್ದು, ಅದು ಅವರ ಫೋಟೋದ ವಿಚಾರ ಇರ್ಬೋದು, ಅವರ ಸಂವಿಧಾನದ ವಿಚಾರವಾಗಿರ್ಬೋದು, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿರುದ್ಧ ಇರ್ಬೋದು, ನಿರಂತರವಾಗಿ ಅಂಬೇಡ್ಕರ್